ಯಾರಿಗೆ ಎಲ್ಲಿದ್ದಾರೆ ಹೇಳ್ಬೇಡ. ನಾನು ನಿಂತಿರೋ ನಾನು ಅಂದ್ರೆ ಬೇರೆ ಕೂತ್ಕೊಂಡು ಹೋಗ್ತಾರೆ. ನಿಂತಿರಮ್ಮ ಬಂದು ಪರ್ಸೆಲ್ಲ ಇದಿಟ್ಟತೀನಿ ಚಾರ್ಜರು ಬರ. ಸೊ ಫ್ರೆಂಡ್ಸ್, ಇವಾಗ ನಾವು ರೆಡಿಯಾಗಿದ್ದೀವಿ. ನಾವಿವಾಗ ನಮ್ಮ ಕಮಲ ಮಗಂದು ನಾಮಕರಣ ಇದೆ, ಹಂಗಾಗಿ ಹೊರಟಿದ್ವಿ. 11:30 ಆಗೋಯ್ತು. ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಾನು ತನು ಎಲ್ಲ ರೆಡಿ, ಧ್ರುವನೂ ರೆಡಿ. ನಮ್ಮ ಅಕ್ಕಂದು ಇನ್ನೊಂದು ಲಾಸ್ಟ್ ಟಚಪ್ ನಡೀತಾ ಇದೆ. ನಮ್ಮಮ್ಮ ಆಲ್ರೆಡಿ ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ನಮ್ಮ ಮನಸ್ವಿ ಆಲ್ಸೋ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ಫೋನ್ ನೋಡಿಕೊಂಡು. ಓಕೆ, ಇಷ್ಟು ಸಿಂಪಲ್ಲಾಗಿ. ಇದು ಡ್ರೆಸ್ಸು ನಾನು ನಿನ್ನೆ ಜಾತ್ರೆಗೆ ಹಾಕ್ಕೊಂಡಿದ್ನಲ್ಲ, ಅದೊಂದು ಕುರ್ತಾ ತೊಗೊಂಡೆ, ಮತ್ತು ಇದೊಂದು 4 ಬ್ಲಾಕಲ್ಲಿ ಹೋಗಿ ತೊಗೊಂಡೆ. ಊಟ ಮಾಡಲ್ಲ ಬಾತ್ಲೆ ನೀರು ತರಕ್ ಚಿಂತೆ ಹೋಗ್ತಾರ ಅಲ್ಲಿ ಕುಡಿಯಕ್ಕೆ. ಫ್ರೆಂಡ್ಸ್, ನಾವು ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ 10:30 10:45 ಆಗೋಯ್ತು. ಆಟೋಗೆ ಒಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟು ವೆಯ್ಟ್ ಮಾಡಿದ್ದಾಯಿತು. ಒಂದು ಆಟೋನೂ ಕೂಡ ಸಿಗಲಿಲ್ಲ. ಅಂದರೆ ಫುಲ್ಲು ನಮ್ಮ ಪಕ್ಕದೂರಿಂದನೇ ರಶ್ ಆಗಿ ಬರ್ತಾಯಿತ್ತು. ಹಾಗಾಗಿ ಅದು ಆಟೋಗೆ ಬೇರೆ ಸಿಗಲಿಲ್ಲ. ಕೊನೆಗೆ ಯಾರೋ ಪರಿಚಯದವ್ರದ್ದು ಕೇಳಿಬಿಟ್ಟು ಆಟೋಗೆ ಫೋನ್ ಮಾಡಿ ಆಮೇಲೆ ಕರೆಸ್ಕೊಂಬಿಟ್ಟು ನಾವು ಮನೆಯಿಂದ ಹೊರಟಿದ್ದಾಯಿತು. ಬಾರಪ್ಪ 6 ಸೀಟ್ 5 ಸೀಟ್ ಇದ್ವಿ ಅಂದೆ. ನೋಡೋಣ ಆ ಕಡೆ ಸೋದ ಈ ಕಡೆ ಬರ್ತಾ ತನುಮ ಕಮ್ಮಿಯಾ ಈಗ ನೋಡಿ ನಾವು ಬಂದಿದ್ದೀವಿ. ಇದೆ ನಾವು ಆಟೋ ಹಿಡ್ಕೊಂಡು ಚೌಟ್ರಿ ಸೇರೋ ಅಷ್ಟೊತ್ತಿಗೆ ಆಲ್ರೆಡಿ ಹೋಮ ಮತ್ತು ನಾಮಕರಣ ಶಾಸ್ತ್ರ ಎಲ್ಲ ಏನಿರುತ್ತೆ ಅದೆಲ್ಲ ಮುಗ್ದೋಗಿತ್ತು. ನಾವು ಹೋಗುವಾಗ ಇನ್ನೇನು ನಾವು ಬಂದ್ವಿ ಒಳಗಡೆ, ಆವಾಗ ಇವರು ಐನೋರು ಇರ್ತಾರಲ್ವ, ನಾಮಕರಣ ಮಾಡೋಕ್ಕೆ ಬಂದಿರ್ತಾರಲ್ವ, ಅವರೊಂದು 2 ಬಂದಿದ್ದರು. ಸೊ ಅವರಿಗೆ ಇವಾಗ ನಮ್ಮ ಕಮ್ಮೋರ ಹಸ್ಬೆಂಡ್, ಇವರು ಸತೀಶ್ ಅಂತ, ಕಮಲಾ ಅವ್ರ ಹಸ್ಬೆಂಡು. ಸೊ ಅವರು ಇವಾಗ ತಾಂಬೂಲ ಕಾಣಿಕೆ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ. ನಾವು ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಇತ್ತು. ವೆಲ್ಕಮ್ ಡ್ರಿಂಕ್ನ ಕುಡಿದ್ಬಿಟ್ಟು ಇವಾಗ ನಾನು ಬಂದು ಲಾಸ್ಟಲ್ಲಿ ಕೂತ್ಕೊಂಡು ನನ್ನ ಫೋನನ್ನು ಚಾರ್ಜ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮನೆಯಲ್ಲಿ ಕರೆಂಟ್ ಬೇರೆ ಇರಲಿಲ್ಲ, ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ. ಸೊ ಹಂಗಾಗಿ ವಿಡಿಯೋ ಕೂಡ ನಾವು ಎಂಟ್ರಿ ಆದಾಗ ಜ್ಯೂಸ್ ಕುಡ್ದಿದ್ದು ಅದು ಯಾವುದನ್ನು ಕೂಡ ವಿಡಿಯೋ ಕ್ಲಿಪ್ಪು ತೊಗೊಳಕ್ಕಾಗಲಿಲ್ಲ. ಸೊ ಇದೆಲ್ಲ ಆದಮೇಲೆ ಒಂದು ಕಾರ್ಯಕ್ರಮಗಳಿತ್ತು. ಅಂದರೆ ವಾಲಂಟಿಯರ್ ಆಗಿ ಯಾರು ಬೇಕಾದರೂ ಸಾಂಗ್ ಆಡ್ಬೋದಿತ್ತು, ಡ್ಯಾನ್ಸ್ ಮಾಡ್ಬೋದಿತ್ತು, ಈ ಥರದ್ದೆಲ್ಲ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು. ತುಂಬ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡ್ತೀರಾ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನನ್ನ ತುಂಬ ನೆಚ್ಚಿನ ಗೀತೆ ಇದು. ನನ್ನ ಪ್ರೀತಿಯ ಸಣ್ಣಳಿಯ ಮಲಗೋ ಮಲಗಿಲ್ಲ ಬಣ್ಣದ ನವಿಲಿನ ಮಲಗೋ ಮಲಗಿಲ್ಲ ಬಣ್ಣದ ನವಿಲಿನ ನೆಕ್ಸ್ಟು ನಮ್ಮ ಕಮಲಾ ಮಗಳು ತುಂಬ ಚೆನ್ನಾಗಿ ಭರತನಾಟ್ಯ ಮಾಡಿದ್ಲು. ಸೊ ನನಗಂತೂ ತುಂಬ ಖುಷಿಯಾಗ್ಬಿಟ್ಟು, ನಿಮಗೂ ಇಷ್ಟ ಆಗುತ್ತೆ. ಸೊ ಕಾಪಿರೈಟ್ ಬರುತ್ತೆ, ಹಾಗಾಗಿ ಸ್ವಲ್ಪ ಸಾಂಗ್ನ ಆನ್ ಮಾಡಿಬಿಟ್ಟು ಆಮೇಲೆ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಫುಲ್ ವಾಚ್ ಮಾಡಿ.
ಅದಕ್ಕೀಗ ನೇಮ್ ರಿವಿಲ್ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಸ್ಟೇಜ್ ಮೇಲೆ ಇರೋರ ಬಗ್ಗೆ ಹೇಳಬೇಕು ಅಂತಂದರೆ, ಸ್ಟೇಜ್ ಮೇಲೆ ಪಾಪುನ ಎತ್ಕೊಂಡು ನಿಂತಿರೋದು ನನ್ನ ಸಿಸ್ಟರು ಕಮಲ, ಅಂದರೆ ಅಮ್ಮನ ತಂಗಿ ಮಗಳು, ನನ್ನ ಬೆಸ್ಟಿ ಕೂಡ. ಕಮಲ ಎಚ್ ಎನ್ ಅಂತ ಅಬ್ಕಾರಿ ಆಫೀಸರ್ ಆಗಿದ್ದಾಳೆ ಮಂಗಳೂರಲ್ಲಿ. ಅವ್ರ ಪಕ್ಕ ಇರೋರು ಅವ್ರ ಹಸ್ಬೆಂಡು, ಅವರು ಕೂಡ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ, ಇಂಜಿನಿಯರ್ ಏನೋ ಆಗಿದ್ದಾರೆ ಅವರು. ಅದ್ರ ಪಕ್ಕ ಇರೋದು ನಮ್ಮ ಅಣ್ಣ, ಅಂದರೆ ನಮ್ಮ ಕಮಲನ ಅಣ್ಣ, ನಮ್ಮ ರಾಘವೇಂದ್ರ ಎಚ್ ಎನ್ ಅಂತ. ಅವರು ಗೌರ್ಮೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಅವರು ಪಾಪುನ ಎತ್ಕೊಂಡಿದ್ದಾರಲ್ಲ, ಅದು ಅವ್ರ ಮಗ ಸರ್ವ. ನಾನು ಲಾಸ್ಟ್ ಟೈಮು ಸರ್ವಂದು ಬರ್ತ್ಡೇ ವ್ಲಾಗ್ ಕೂಡ ಹಾಕಿದ್ದೆ. ಇನ್ನು ಈ ಕಡೆ ನಿಂತಿರೋದು ನಕ್ಷ, ನಮ್ಮ ಕಮಲನ ದೊಡ್ಡ ಮಗಳು. ವರ್ಧನ್ ಸೂರ್ಯ. Hello. Name is revealed and the name is Vardhan Surya. Vardhan Surya. ಇನ್ನೊಂದು ಬಾಕಿ ಒಂದು RCB ಫ್ಯಾನ್, ಹಾಗಾಗಿ ಇವರು RCBಯ ಇನ್ನೊಬ್ರು ಹೊಸ ಪ್ಲೇಯರ್ ಆಡ್ ಆಗಿದ್ದಾರೆ. ಅವ್ರ ಜರ್ಸಿ ಇವಾಗ ರಿವೀಲ್ ಆಗಿದೆ. ಊರಿದ ಊರುಗಡಲೆ. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದು. ಟಂಗ್ ಟ್ವಿಸ್ಟರ್ ಅದೆಲ್ಲ ಮಾಡಿದ್ರು. ಅದಾದಮೇಲೆ ಮಕ್ಳ ಕೈಯಲ್ಲೆಲ್ಲ ಡ್ಯಾನ್ಸು. ಮಕ್ಕಳು ಮಾತ್ರ ಅಲ್ಲ, ನಾವು ಸಿಕ್ಕಿದೆ ಚಾನ್ಸು ಅಂತ ನಾವು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ. ನಮ್ಮನೆ ಫಂಕ್ಷನ್ಗಳಲ್ಲಿ ಯೂಶ್ವಲಿ ಮದುವೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ನಾಮಕರಣ ಈ ಥರದ್ದೆಲ್ಲ ಬರ್ತ್ಡೇ ಪಾರ್ಟಿ ಎಲ್ಲ ಇತ್ತು ಅಂದರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ. ಅಂದರೆ ಎಲ್ಲರೂ ಸೇರಿದಾಗ, ನಮ್ಮ ಅಕ್ಕ ತಂಗಿರೆಲ್ಲರೂ ಸೇರಿದಾಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಸಖತ್ ಎಂಜಾಯ್ ಮಾಡ್ತೀವಿ. ನಮ್ಮನೆ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ, ಜಾಸ್ತಿ ಜನ ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳು ಕೂಡ ಅಷ್ಟೇ ಇದ್ದಾರೆ. ಹಾಗಾಗಿ ಎಲ್ಲರೂ ನಮ್ಮ ಅಕ್ಕ ತಂಗಿರು ಬಾಂಧವ್ಯ ಅಂತೂ ತುಂಬ ಚೆನ್ನಾಗಿದೆ. ಸೊ ಹಂಗಾಗಿ ಯಾರೇ ಒಬ್ಬರು ನಮ್ಮ ಫಂಕ್ಷನ್ಗಳಲ್ಲಿ ಅಟೆಂಡ್ ಆಗಿಲ್ಲ ಅಂದ್ರೂ ತುಂಬ ಅವರನ್ನು ಮಿಸ್ ಮಾಡ್ಕೋತೀವಿ. ಆಲ್ಮೋಸ್ಟು ಎಲ್ಲರೂ ಬಂದಿದ್ದರು ಅಂತ ಹೇಳೋಕ್ಕಾಗಲ್ಲ. ತುಂಬ ಜನ ಈ ಪ್ರೋಗ್ರಾಮ್ಗೆ ಮಿಸ್ ಆಗಿದ್ದರು ಅವ್ರದ್ದೇ ಆದಂಥ ಕಾರಣದಿಂದ. ಬಟ್ ಬಂದವರು ಯಾರೆಲ್ಲ ಇದ್ದರು ಅವ್ರ ಜೊತೆ ಸಖತ್ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಇದು ನಮ್ಮ ಖುಷ್ವಂತು, ನಮ್ಮ ರಮೇಶಣ್ಣ ತುಂಗಕ್ಕನ ಮಗ. ಹೆಸ್ರಿಗೆ ತಕ್ಕಂಗೆ ಹ್ಯಾಪಿ ಸೋಲ್ ಅಂತಲೇ ಹೇಳ್ಬೋದು. ಯಾವಾಗಲೂ ನಗ್ತಾ ಇರ್ತಾನೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ದ. ಇವರು ನಮ್ಮ ಕಮಲಾ ಹಸ್ಬೆಂಡ್ ಇದ್ರಲ್ಲ, ಅವರ ರಿಲೇಟಿವು, ಅಂದರೆ ಅವರ ಅಕ್ಕನ ಮಗಳು. ತುಂಬ ಚೆನ್ನಾಗಿ ಆಡಿದ್ರು ಇವರು ಕೂಡ. ಯಾರು ಕಾಂಪಿಟೇಷನ್? ಅಯ್ಯೋ ಅಕ್ಕ ಅವನಿಗೆ ಅತ್ಯುತ್ತಮ ಉಡುಗೊರೆ. ಧ್ರುವ ಮತ್ತು ನಕ್ಷ ಇಬ್ಬರು ಮಲೈಕಾ ಸಾಂಗಿಗೆ ಡ್ಯಾನ್ಸ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದ್ರು.
ಈ ಕಡೆ ತಿರುಗು. ಪಂಕಜಕ್ಕಯ್ಯ ಈ ಕಡೆ ತಿರುಗು. ದೇವಿ ಒಂಚೂರು ಮುಖ ತೋರಿಸು. ಫ್ರೆಂಡ್ಸ್, ಇದು ನಮ್ಮ ಹೇಮಾ ಮಗಳು ಜಿಯಾ. ಹೇಮಂದು ಮದುವೆ ವ್ಲಾಗೆಲ್ಲ ನೀವು ನೋಡಿದ್ದೀರಾ. ಸೊ ಅವಳಿಗೀಗ 2.5 ವರ್ಷ ಆಗಿದೆ ನಮ್ಮ ಜಿಯಾಗೆ. ಸೊ ಅವಳ ಜೊತೆ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಈಗ ಫೋಟೋ ಸೆಷನ್ ಪ್ರೋಗ್ರಾಮ್ ನಡೀತಾ ಇದೆ. ಪಾಪಗೆ ಆಶೀರ್ವಾದ ಮಾಡಿ ಗಿಫ್ಟ್ ಮಾಡ್ತಾ ಇದ್ದಾರೆ. ಇದು ಅಮ್ಮನ ಅಣ್ಣನ ಹೆಂಡತಿ ನಮ್ಮ ಅತ್ತೆಮ್ಮ, ಹಾಗೆ ಅವ್ರ ಮಗ ರಮೇಶಣ್ಣ, ಹಾಗೆ ತುಂಗಕ್ಕ ಅವ್ರ ಮಿಸಸ್ಸು, ಹಾಗೆ ಅವ್ರ ಮಕ್ಕಳು ಮುತ್ತು, ಹಾಗೆ ಖುಷು, ಅದ್ರ ಜೊತೆಗೆ ನಮ್ಮ ಮದುಮಗ ಲಕ್ಷಿತ್ತು. ಹಾಗೆ ಇದು ನೆಕ್ಸ್ಟ್ ನಮ್ಮ ಮಧು ಫ್ಯಾಮಿಲಿ. ಮಧು ಹಸ್ಬೆಂಡು ಕೂಡ ಬಂದಿದ್ದರು. ಅವ್ರು ಯಾಕೋ ಫೋಟೋದಲ್ಲಿ ಇರಲಿಲ್ಲ, ಎಲ್ಲೋಗಿದ್ರೋ ಗೊತ್ತಿಲ್ಲ. ಈ ಕಡೆ ಬ್ಲೂ ಸ್ಯಾರಿ ಹುಟ್ಟಿರೋದು ನಮ್ಮ ಮಧು, ಅಮ್ಮನ ಅಣ್ಣನ ಮಗಳು, ನಮ್ಮ ಅತ್ತೆ ಮಗಳಾಗಬೇಕು. ಹಾಗೆ ಈ ಕಡೆ ಬ್ಲೂ ಡ್ರೆಸ್ ಹಾಕೊಂಡು ನಿಂತಿರೋದು ನಮ್ಮ ವೀಣಕ್ಕನ ಮಗಳು, ನಮ್ಮ ಮಧುದ ಅಕ್ಕ ವೀಣಕ್ಕ ಇದ್ದಾರೆ, ಅವ್ರ ಮಗಳು. ಹಾಗೆ ಅದ್ರ ಪಕ್ಕ ನಿಂತಿರೋದು ನಮ್ಮ ಲಕ್ಷಿತ್ತು ಮದುಮಗ. ಈ ಕಡೆ ನಿಂತಿರೋದು ಚಿಕ್ಕವನು ನಮ್ಮ ಮಧುನ 2ನೇ ಮಗ ವೇದಾರ್ಥು. ಇದು ನಮ್ಮ ತಾರಕ್ಕ ಫ್ಯಾಮಿಲಿ. ನಮ್ಮ ತಾರಕ್ಕ ಕೂಡ ಅಮ್ಮನ ಅಣ್ಣನ ಮಗಳು. ಅವ್ರ ಹಸ್ಬೆಂಡು ದಿನೇಶ್ ಅಣ್ಣ, ಹಾಗೆ ಅವ್ರ ಮಗ ಒಬ್ಬನೇ ಮಗ ಬಿಂದುಸಾರ. ನಮ್ಮ ತಾರಕ್ಕನ ನಾನು ನನ್ನ ಹಸ್ಬೆಂಡ್ ಹಾಸ್ಪಿಟಲಲ್ಲಿದ್ದಾಗಲೂ ಕೂಡ ಹೇಳಿದ್ದೆ. ಸೊ ನಮ್ಮ ತಾರಕ್ಕ ಅವರ ಡಾಕ್ಟ್ರಿಗೆ ಹೇಳಿ ಸರ್ಜರಿಗೆಲ್ಲ ಹೆಲ್ಪ್ ಮಾಡಿದರು ಅಂತ, ಅದು ಇವರೇ. ಇದು ನಮ್ಮ ಆಂಟಿ ಫ್ಯಾಮಿಲಿ, ಅಂದರೆ ನಮ್ಮ ಅಮ್ಮನ ತಂಗಿ ಇವರು, ಒಂದು ಆಂಟಿ, ಅವ್ರನ್ನ ಕೂಡ ತೋರಿಸಿದ್ದೀನಿ. ನಮ್ಮ ಹೇಮಾ, ದೇವಿ, ನೇತ್ರ, ನಮ್ಮ ಬಸವರಾಜ್ ಅವರ ಅಮ್ಮ. ಇವರು ನಮ್ಮ ಬಾಬಾ, ನಮ್ಮ ದೇವಿಕನ ಹಸ್ಬೆಂಡು. ಅವ್ರ ಮದುವೆ ವ್ಲಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಿರುತ್ತೆ. ನಮ್ಮ ದೇವಿ ಕೂಡ ನರ್ಸ್ ಆಗಿದ್ದಾರೆ, ಸ್ಟಾಫ್ ನರ್ಸು. ನಮ್ಮ ಹೇಮಾ ಕೂಡ ಆಯುಷ್ ಡಿಪಾರ್ಟ್ಮೆಂಟಲ್ಲಿ, ಅವರು ಕೂಡ ನರ್ಸೇನೆ. ಇದು ನಮ್ಮ ನೇತ್ರ, ಅವರು ವರ್ಕ್ ಮಾಡ್ತಾರೆ ಲೈಬ್ರರಿಯನ್ನು. ನೇತ್ರ ಪಕ್ಕ ನಿಂತಿರೋದು ರಘು. ಅವ್ರ ಮದುವೆ ವಿಡಿಯೋಗಳು ನೀವು ನೋಡಿದ್ದೀರಾ. ದೇವಿ ಮದುವೆ, ಹೇಮನ್ ಮದುವೆ, ನೇತ್ರ ಮದುವೆ ಎಲ್ಲ ವಿಡಿಯೋಗಳನ್ನ ಹಾಕಿದ್ದೀನಿ. ನಮ್ಮ ಬಸವರಾಜ ಈ ಫೋಟೋದಲ್ಲಿ ಮಿಸ್ ಇದ್ದಾನೆ. ಹಾಗೆ ನಮ್ಮ ಹೇಮಾ ಹಸ್ಬೆಂಡ್ ಕೂಡ ಇನ್ನೂ ಬಂದಿರಲಿಲ್ಲ. ಹಾಗೆ ಇದು ನಮ್ಮ ಪ್ರೇಮಕ್ಕ. ನಮ್ಮ ಪ್ರೇಮಕ್ಕ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು. ಅವ್ರ ಜೊತೆ ಫೋಟೋಗೆ ಯಾರೂ ಇರಲಿಲ್ಲ ಅಂತ ನಾನು ಹೋಗಿ ಮತ್ತೊಂದು ಸಲ ಫೋಟೋ ತೆಗೆಸ್ಕೊತಾ ಇದ್ದೀನಿ. ಈ ಮಧ್ಯದಲ್ಲಿ ನಿಂತಿರೋದು ನಮ್ಮ ಪಂಕಜಕ್ಕ. ನಮ್ಮ ಪಂಕಜಕ್ಕಯ್ಯ, ನಮ್ಮ ದೀಕ್ಷಿತು ಅವರು ಕೂಡ ಬಂದಿದ್ದರು. ಅವ್ರ ಜೊತೆ ಒಂದು ಫೋಟೋ. ಇನ್ನೂ ತುಂಬ ಜನ ಮಿಸ್ ಆಗಿದ್ರು ಫ್ರೆಂಡ್ಸ್, ಇನ್ನೂ ಬರಬೇಕಿತ್ತು ಫ್ಯಾಮಿಲಿಯಲ್ಲಿ. ಆದರೆ ಯಾರೆಲ್ಲ ಬಂದಿದ್ದರು ಎಲ್ಲರೂ ನೋಡಿ ತುಂಬ ಖುಷಿಯಾಯಿತು. ವರ್ಷಾನುಗಟ್ಟಲೆ ಆಗಿಬಿಟ್ಟಿತ್ತು ಎಲ್ಲರನ್ನ ನೋಡಿ, ತುಂಬ ಸಂತೋಷ ಆಯಿತು. ಎಲ್ಲರೂ ಮೀಟ್ ಮಾಡಿ ಒಳ್ಳೆ ಸಮಯ ಕಳೆದ್ವಿ ಅಂತಲೇ ಹೇಳ್ಬೋದು. ಈ ಥರದ್ದು ದಿನಗಳು ಅಪರೂಪ, ಮತ್ತೆ ಸಿಗಲ್ಲ ಎಲ್ಲರೂ ಒಟ್ಟಿಗೆ ಇರೋದು. ಈ ಥರದ್ದು ಏನಾದರೂ ಪ್ರೋಗ್ರಾಮ್ಗಳು ನಡೆದಾಗ ಮಾತ್ರ ನಾವು ಎಲ್ಲ ಒಟ್ಟಿಗೆ ಸೇರ್ತೀವಿ. ಇನ್ನೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾನೇ ಇದ್ದರು, ಲೇಟಾಗಿ ಬಂದರು. ಇನ್ನು ನಮ್ಮ ಭವ್ಯಕ್ಕ ಮತ್ತು ನಮ್ಮ ಮನಿ ಮಿಸ್ಸಸ್ಸು, ನಮ್ಮ ದಿಲೀಪಣ್ಣ ಮಿಸ್ಸಸ್ ಎಲ್ಲ ಆಮೇಲೆ ನಿಧಾನಕ್ಕೆ ಬಂದರು. ತಾಯಿ
ಇದು ವೀಣಕ್ಕ ಫ್ಯಾಮಿಲಿ. ವೀಣಕ್ಕ ಪಕ್ಕ ನಿಂತಿರೋದು ನಮ್ಮ ಯಶ್ಮಮ್ಮ. ಅದರ ಈ ಕಡೆ ಫಸ್ಟ್ ಒನ್ ನಿಂತಿರೋದು ನಮ್ಮ ಮಧುವ್ರ ಹಸ್ಬೆಂಡು. ಹಾಗೆ ಈ ಕಡೆ ನಿಂತಿರೋದು ನಮ್ಮ ತೇಜು ಹಾಗೆ ಮನ್ವಿತಾ. ಇವರು ನಮ್ಮ ಕಮ್ಮೋರ ಫಾದರು, ನಮ್ಮ ಚಿಕ್ಕಪ್ಪ ನಿಂಗಪ್ಪ ಅಂತೇಳ್ಬಿಟ್ಟು, ನಿಂಗಪ್ಪ ಅಂತೇಳ್ಬಿಟ್ಟು. ಸೊ ಈ ಸ್ಪೋರ್ಟ್ಸ್ ಮ್ಯಾನು, ಅದರ ಜೊತೆಗೆ ಫೈರ್ ಆಫೀಸರ್ ಆಗಿದ್ದರು, ಇವಾಗ ರಿಟೈರ್ಡ್ ಆಗಿದೆ. ಹಾಗೆ ಮತ್ತೆ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ತಾ ಇದ್ದೀವಿ. ಎಲ್ಲರೂ ಪರಿಚಯ ಆಗಿದೆ. ಸೊ ಹಾಗೆ ಪೂರ್ಣಿಮನ ಪರಿಚಯ ಮಾಡಿಲ್ಲ ಅಂತ ಅನ್ಕೋತೀನಿ. ಇದು ನಮ್ಮ ಫಸ್ಟ್ ಒನ್ ನಿಂತಿರೋದು ನಮ್ಮ ಪೂರ್ಣಿಮಾ, ಕಮಲಾನ ತಂಗಿ. ನಮ್ಮ ರಘುವಣ್ಣ ಫಸ್ಟು, ಆಮೇಲೆ ಕಮಲಾ ಸೆಕೆಂಡು, ಅದಾದಮೇಲೆ ಪೂರ್ಣಿಮಾ. ಹಾಗೆ ಈಗ ಸ್ಟೇಜ್ ಮೇಲೆ ಇರೋದು ಪೂರ್ಣಿಮಾ, ಹಾಗೆಯೇ ನಮ್ಮ ಅತ್ತಿಗೆ ಚೈತ್ರ ಅತ್ತಿಗೆ. ಅವರು ಕೂಡ ವೆಟರ್ನರಿ ಡಾಕ್ಟರ್ ಆಗಿದ್ದಾರೆ. ನಮ್ಮ ಪೂರ್ಣಿಮಾ ಓದ್ತಾ ಇದ್ದಾರೆ ಇನ್ನು. ಅದಾದಮೇಲೆ ನಮ್ಮ ಭವ್ಯಕ್ಕ ಮತ್ತು ನಮ್ಮ ಮನಿ ಮಿಸ್ಸಸ್ಸು ದಿಲೀಪಣ್ಣ ಮಿಸ್ಸಸ್ ಎಲ್ಲ ಬಂದರು. ನಮ್ಮ ದಿಲೀಪಣ್ಣ ಹಾಗೆಯೇ ಮಂಜು, ಅವ್ರ ದಿಲೀಪಣ್ಣ ಅವ್ರ ಮಿಸ್ಸಸ್ಸು. ಹಾಗೆ ಇದು ಇತ್ತೀಚೆಗೆ ನಮ್ಮ ಅರುಣಂದು ಮದುವೆ ಆಯ್ತಲ್ವ ಅನಿಲ್ದು, ಅವ್ರ ಮಿಸ್ಸಸ್ಸು ಪ್ರೇಮ, ಅವ್ರ ಮಗ ಅದ್ವಿಕ್ದು ಬರ್ತಡೇಗೆ ನಾವು ಹೋಗಿದ್ವಿ, ಆ ವಿಡಿಯೋ ಕೂಡ ತೋರಿಸ್ದೆ. ಹಾಗೆ ನಮ್ಮ ದಿಲೀಪಣ್ಣ ಮಗ ಮತ್ತು ಪ್ರೀತಮ್ಮು ಹಾಗೆ ಆನಂದ್. ಸಣ್ಣಗ ಊಟ ಚೆನ್ನಾಯ್ತಾ? ಹಾಂ, ಅವ ಪಾಯಸ ಚೆನ್ನಾಯ್ತಾ? ಸಲಾಡ್ ಚೆನ್ನಾಯ್ತಾ? ಸೂಪರಾ? ಸರಿ, ಹಂಗೋಗ ಸ್ಟೇಜ್ ಮೇಲೆ. ಆರೋಗ್ಬೋದು, ಇದು ಇಟ್ಟಿರು ಯಾಕಂటే. ಮೆನ್ಯೂ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಕಮ್ಮು ಅಂತೂ ಪರ್ಫೆಕ್ಟಾಗಿ ಮಾಡಿಸಿದ್ಲು. ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾಗಿರ್ಬೋದು, ಹಾಗೆ ಊಟದ್ದು ಆಗಿರ್ಬೋದು, ಎಲ್ಲ ಪರ್ಫೆಕ್ಟಾಗಿತ್ತು. ಒಂದು 100-150 ಜನಕ್ಕಷ್ಟೇ ಹೇಳಿದ್ಲು. ಇನ್ನು ಪೂರ್ತಿ ಜನಕ್ಕೆ, ಇಡೀ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳಿದರೆ ಇನ್ನೂ ತುಂಬ ಜನ ಆಗೋದು. ಸೊ ಒಂದಿಷ್ಟು ಜನ ಕೇಳಿ ಒಂದು ಕರೆಕ್ಟಾಗಿ ಪ್ರಾಪರಾಗಿ ಫಂಕ್ಷನ್ ಮಾಡಿದ್ದಾಯಿತು. ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ನನ್ನ ಫೇವ್ರೆಟ್ ಇದು. ಮೇ ಬಿ ನೀವು ಅದನ್ನು ತಿನ್ನಬೇಕಾಗುತ್ತೆ. ಯಾಕೆ? ಇದಕ್ಕಿನ್ನೊಂದು ಸ್ವಲ್ಪ ಹಾಕಿ, ಇವರೇ ಸ್ವಲ್ಪ ಹಾಕಿ. ಸಾರಿ. ಹಾಂ, ಇಟ್ಸ್ ಮೈ ಫೇವ್ರೆಟ್. ನನ್ನ ಫೇವ್ರೆಟ್ಟು ಪೇಣಿ. ನನಗೆ ತಿನ್ನೋಕ್ಕಾಗಿಲ್ಲ ಅಂದರೆ ನೀವೇ ತಿನ್ನಬೇಕಾಗುತ್ತೆ. ಚೆನ್ನಾಗೈತೆ.
ಈಗ ನಮ್ಮ ಅಕ್ಕಮ್ಮವ್ರ ಹಸ್ಬೆಂಡು ಮತ್ತು ಅವರ ಫ್ರೆಂಡು ಇಬ್ಬರು ಕೂಡ ಸಾಂಗ್ ಆಡ್ತಾ ಇದ್ದಾರೆ. ಇದು ಕಮ್ಮೋರ ಅತ್ತೆ ಮಗ ಗಜೇಂದ್ರ ಅಂತೇಳಿ ಪೊಲೀಸ್ ಆಗಿದ್ದಾರೆ. ಅವ್ರ ಮಿಸ್ಸಸ್ಸು ಅವ್ರ ಪಕ್ಕದಲ್ಲಿರೋರು ತುಂಬ ಚೆನ್ನಾಗಿ ಹಾಡು ಹೇಳಿದರು. ನಂಗೆ ತುಂಬ ಇಷ್ಟ ಆಯ್ತು ಇವ್ರ ಸಾಂಗು. ತುಂಬ ಚೆನ್ನಾಗಿ ಮಾಡಿದ್ರು ತುಂಗಕ್ಕ. ಇದು ನಮ್ಮ ಪ್ರೇಮ ಅಕ್ಕನ ಮಗಳು ಚೈತನ್ಯ, ಹಾಗೆ ಅವರ ಹಸ್ಬೆಂಡು ಅವರು ಕೂಡ ಬಂದಿದ್ದರು. ಇದು ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮನ ಎರಡನೇ ಅಕ್ಕ, ಅವ್ರು ಕೂಡ ಬಂದಿದ್ದರು. ತುಂಬ ಖುಷಿಯಾಯಿತು ದೊಡ್ಡಮ್ಮನ ನೋಡಿ. ಹಾಗೆ ನಮ್ಮ ದೊಡ್ಡಮ್ಮನ ಪಕ್ಕ ಇರೋದು ನಮ್ಮ ಜಯಕ್ಕ. ಜಯಕ್ಕನ ಕೂಡ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ನಮ್ಮ ಪ್ರೇಮಕ್ಕನ ತೋರಿಸ್ದೆ ಆಗಲೇ. ನಮ್ಮ ಪ್ರೇಮಕ್ಕ ಮತ್ತು ನಮ್ಮ ಜಯಕ್ಕ, ನಮ್ಮ ವೆಂಕಟೇಶಣ್ಣ. ಹಾಗೆ ನಮ್ಮ ದೊಡ್ಡಮ್ಮನ ಪಕ್ಕ ನಿಂತಿರೋದು ನಿಹಾರಿಕಾ, ನಮ್ಮ ಜಯಕ್ಕನ ಮಗಳು. ಅದ್ರ ಪಕ್ಕ ನಿಂತಿರೋದು ನಮ್ಮ ವೆಂಕಟೇಶಣ್ಣನ ಮಗಳು ಮಾನ್ಯ. ನಮ್ಮ ಅಮ್ಮನಿಗೆ ಒಟ್ಟು ನಮ್ಮಮ್ಮ ಒಬ್ಬರು, ಹಾಗೆ ನಮ್ಮ ಫಸ್ಟ್ ದೊಡ್ಡಮ್ಮ ಒಬ್ಬರು ಇದ್ದರು, ಅವ್ರು ತೀರ್ಕೊಂಡ್ರು. ಇವರು ಎರಡನೇ ದೊಡ್ಡಮ್ಮ. ಅದಾದಮೇಲೆ ನಮ್ಮ ಮಾಮ, ಅದಾದಮೇಲೆ ನಮ್ಮಮ್ಮ ಮತ್ತು ನಮ್ಮ ಒನ್ನ ಆಂಟಿ, ನಮ್ಮ ಗೌರ ಆಂಟಿ, ಒಟ್ಟು 6 ಜನ ಇವರು. ಹಾಗೆ ಈಗ ಡ್ಯಾನ್ಸ್ ನಡೀತಾ ಇದೆ. ಬಲವಂತ ಮಾಡಿ ನಮ್ಮನ್ನೆಲ್ಲ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋಕ್ಕೆ ನಮ್ಮ ಕಮ್ಮು ಕರ್ಕೊಬಂದಿದ್ದಾಯಿತು. ಸೊ ನನಗಂತೂ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟಿಂಗು ಗೊತ್ತೇ ಆಗಲಿಲ್ಲ. ಸೊ ಹೇಗೇಗೋ ಟ್ರೈ ಮಾಡಿ ಅವ್ರ ಜೊತೆ ಮ್ಯಾಚ್ ಮಾಡೋಕ್ಕೆ ನೋಡಿದೆ. ಸೊ ಡ್ಯಾನ್ಸ್ ಮಾಡೋಕ್ಕೆ ಕರ್ಕೊಂಬಂದು ಸ್ಟೇಜ್ ಮೇಲೆ ಬಿಟ್ಟರೆ ಆಯಿತು. ಆಮೇಲೆ ಸ್ಟೇಜ್ ಎಲ್ಲ ನಮ್ಮದೇ ಆಗಿರುತ್ತೆ. ಯಾಕಂದರೆ ಆಮೇಲೆ ಶುರು ಮಾಡಿಕೊಂಡ್ರೆ ನಮ್ಮನ್ನು ಸ್ಟಾಪ್ ಮಾಡೋದು ಸ್ವಲ್ಪ ಕಷ್ಟ, ಆ ರೀತಿ ಆಗಿತ್ತು. ಸೊ ಒಟ್ಟಾರೆ ಎಲ್ಲರೂ ಸೇರಿಕೊಂಡಾಗ ಈ ರೀತಿಯಾಗಿ ಎಂಜಾಯ್ ಮಾಡ್ತೀವಿ ಅಷ್ಟೇ. ತುಂಬ ಖುಷಿಯಾಯಿತು. ನಾನು ಮಾಡೋಕ್ಕಾಗಲ್ಲ ಅಂತ ಸೈಡ್ಗೆ ಹೋಗ್ತಾಯಿದ್ರೆ ನಮ್ಮ ಏಮ ಕರ್ಕೊಂಬಂದು ಮಾಡು ಡ್ಯಾನ್ಸು ಅಂತ ಇದ್ಲು. ಸೊ ಹಂಗೆ ಟ್ರೈ ಮಾಡಿ ಒಟ್ಟಾರೆ ಎಲ್ರಿಗೂ ನಗೋ ಥರ ಮಾಡಿ ಆಯಿತು. ಸೊ ಅದಾದಮೇಲೆ ಇನ್ನು ಉಳಿದಿರೋ ಸಾಂಗ್ಗಳಿಗೆಲ್ಲ ಏನೇನೋ ಮಾಡಿ ಟ್ರೈ ಮಾಡಿದ್ವಿ. ಒಟ್ಟಾರೆ ತುಂಬ ದಿನ ಗ್ಯಾಪ್ ಆಗಿಬಿಟ್ಟಿತ್ತು. ಯಾವುದೂ ಫಂಕ್ಷನ್ ಅಟೆಂಡ್ ಮಾಡಿರಲಿಲ್ಲ, ಯಾವುದೂ ಡ್ಯಾನ್ಸ್ ಅಟೆಂಡ್ ಮಾಡಿರಲಿಲ್ಲ. ಸೊ
ನಮ್ಮ ಡ್ಯಾನ್ಸ್ ಮಧ್ಯದಲ್ಲಿ 3 ಹೀರೋಗಳು ಎಂಟ್ರಿ ಆಗಿ ಹೋಗಿದ್ದಾಯಿತು. ಫಸ್ಟ್ ಒನ್ ಇದ್ದಿದ್ದು ನಮ್ಮ ದೀಕ್ಷಿತು, ಪಂಕಜಕ್ಕಯ್ಯನ ಏಕೈಕ ಪುತ್ರ. ದೀಕ್ಷಿತು ಸುಳ್ಯದಲ್ಲಿ MBBS ಮಾಡ್ತಾಯಿದ್ದಾನೆ. ಹಾಗೆ ಮಧ್ಯದಲ್ಲಿ ಇದ್ದಿದ್ದು ನಮ್ಮ ಬಿಂದುಸಾರ, ಅವನು ಈ ಸಲ 10th ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದ. ಹಾಗೆ ಪಕ್ಕದಲ್ಲಿ ಇದ್ದಿದ್ದು ನಮ್ಮ ಮುತ್ತು, ನಮ್ಮ ರಮೇಶ್ ಅಣ್ಣನ ಮಗ, ಫಸ್ಟ್ನೇ ಮಗ. ಸೊ ಅವನು ಮನ್ವಂತ್ ಅಂತ ಹೆಸರು, ಮುತ್ತು ಅಂತ ಪ್ರೀತಿಯಿಂದ ಕರಿತೀವಿ. ಸೊ ಅವನದು ಕೂಡ 10th, ಅವನು ರಿಸಲ್ಟ್ ವೆಯ್ಟ್ ಮಾಡ್ತಾಯಿದ್ದ. ಸೊ ಈ 3 ಜನ ಬಂದುಬಿಟ್ಟು ನಮ್ಮ ಡ್ಯಾನ್ಸಿಗೆ ಎಂಟ್ರಿ ಕೊಟ್ಬಿಟ್ಟು ಹೋದರು. ತುಂಬ ಚೆನ್ನಾಗಾಯಿತು ಎಲ್ಲ ಕೂಡ. ಇನ್ನೂ ತುಂಬ ವೀಡಿಯೋಸ್ ಇದೆ, ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ.